ಅತ್ಯಂತ ಕಿರಿಯ ವಯಸ್ಸಿನ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗೋದು ತಮಾಷೆ ಮಾತೇ ಅಲ್ಲ. ಗುಕೇಶ್ ದುಮ್ರಾಜು ತಮ್ಮ 7ನೇ ವಯಸ್ಸಿಗೆ ಚೆಸ್ ಆಡೋದಕ್ಕೆ ಶುರು ಮಾಡಿದಂಥ ಇವರು 12ನೇ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅನ್ನೋ ಪಟ್ಟ ತಗೊಂತಾರೆ. ಇವರೆಲ್ಲ ಸಾಧನೆಗಳಿಗೂ ಬ್ಯಾಕ್ ಬೋನ್ ಆಗಿ ನಿಂತಿರೋರು ಇವರ ಪೇರೆಂಟ್ಸ್. ತಂದೆ ರಜನಿಕಾಂತ್ ಅವರು ENT ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದಂಥವ್ರು ತಮ್ಮ ಮಗನ ಚೆಸ್ ಆಟಕ್ಕೆ ಸಪೋರ್ಟ್ ಆಗಿ ನಿಲ್ಬೇಕು ಅಂತ ಹೇಳಿ ತಮ್ಮ ಡಾಕ್ಟರ್ ವೃತ್ತಿಯನ್ನು ಬಿಟ್ಟು ಟೂರ್ನಮೆಂಟ್ ನಡೆಯೋ ಕಡೆ ಎಲ್ಲ ಜೊತೆಗೆ ಹೋಗ್ತಾ ಇರ್ತಾರೆ. ಮೈಕ್ರೋಬಯಾಲಜಿಸ್ಟ್ ಆದಂತಹ ಇವರ ತಾಯಿ ಪದ್ಮಾವತಿಯವರು ಅವರೊಬ್ಬರೇ ಕೆಲಸ ಮಾಡಿ ಮನೆ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. 4ನೇ ಕ್ಲಾಸ್ ಓದು ಮುಗಿಸಿದ್ಮೇಲೆ ಶಾಲೆಗೆ ಹೋಗೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಅಂದ್ರೆ ದಿನ ಶಾಲೆಗೆ ಹೋಗದೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಶಾಲೆಗೆ ಹೋಗ್ತಾ ಇರ್ತಾರೆ. ಚೆಸ್ಸಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಗುರಿ ಹಾಕ್ಸ್ಕೊಂತಾರೆ. ಹಾಗೆ 12ನೇ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅನ್ನೋ ಪಟ್ಟ ತಗೊಂತಾರೆ. ಒಂದು ಇಂಟರ್ವ್ಯೂನಲ್ಲಿ ಹೀಗೆ ಮಾತಾಡ್ತಾ ನೀವು ಏನಾಗಬೇಕು ಮುಂದೆ ಅಂತ ಕೇಳಿದಾಗ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಬೇಕು ಅಂತ ಗುಕೇಶ್ ಅವರು ಹೇಳ್ತಾರೆ. ಅವ್ರು ಅಂದ್ಕೊಂಡಾಗನೇ ತಮ್ಮ 18ನೇ ವಯಸ್ಸಿಗೆ ಅತ್ಯಂತ ಕಿರಿಯ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿ ಸಾಧನೆ ಮಾಡಿದ್ದಾರೆ. ಸಾಧನೆ ಮಾಡಬೇಕು ಅನ್ನೋ ಛಲ ಇರೋಂಗೆ ಎಂಥದ್ದೇ ಕಷ್ಟಗಳು ಬಂದರು ತನ್ನ ಗುರಿ ಬಿಡಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಮುಂದೆ ಇವತ್ತಿರೋದು ಗುಕೇಶ್ ದುಮ್ರಾಜು.